ವಿದ್ಯಾರ್ಥಿಗಳೇ, ಇಂದಿನ ಈ ಸೆಷನ್ನಲ್ಲಿ ನಾವು ವೇಶ್ಯಾವೃತ್ತಿಯ ಕಾರಣಗಳನ್ನು ನಾವು ನೋಡಬಹುದಾಗಿದೆ. ಸೊ ಸ್ಟೂಡೆಂಟ್ಸ್, ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಕಾಸಸ್ ಫಾರ್ ಸೆಕ್ಸ್ ವರ್ಕರ್ಸ್ ಆರ್ ದ ಪ್ರಾಸ್ಟಿಟ್ಯೂಷನ್. ಸೊ ವೇಶ್ಯಾವೃತ್ತಿಯಂತಹ ಗಂಭೀರ ಸಾಮಾಜಿಕ ಪಿಡುಗಿನಿಂದ ಜಗತ್ತಿನ ಹಲವಾರು ನಾಗರಿಕ ದೇಶಗಳನ್ನು ಬಲವಾಗಿ ಕಾಡುತ್ತಿರುವಂಥದ್ದು ನಮಗೂ ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವಾಗಿದೆ. ಭಾರತದಲ್ಲಿಯೂ ಈ ಪಿಡುಗು ಇತ್ತೀಚಿನ ದಿನಗಳಲ್ಲಿ ಬಹಳ ವ್ಯಾಪಕವಾಗಿ ಹರಡುತ್ತಿರುವುದು ಕಂಡುಬರುತ್ತಿದೆ. ಇಂತಹ ಪಿಡುಗು ಆರಂಭವಾಗಲು ಹಾಗೂ ವ್ಯಾಪಕವಾಗಿ ಪಸರಿಸಲು ಹಲವಾರು ಕಾರಣಗಳಿವೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸೊ ಈ ಪಿಡುಗಿನಲ್ಲಿ ಸಿಲುಕಿಕೊಂಡಿರುವ ಸ್ತ್ರೀಯರು ಮತ್ತು ಪುರುಷರು ಕೂಡ ಬೇರೆ ಬೇರೆ ಕಾರಣಗಳಿಗಾಗಿ ಅದರ ಹಿಡಿತದಲ್ಲಿದ್ದಾರೆನ್ನಬಹುದಾಗಿದೆ. ಅಂತಹ ಕೆಲವು ಕಾರಣಗಳನ್ನು ನಾವು ಒಂದು ಸಾಮಾನ್ಯವಾಗಿ ಈ ವಿಶ್ಲೇಷಣೆಯನ್ನು ನೋಡೋಣ. ಸೊ ಪ್ರಾಸ್ಟಿಟ್ಯೂಷನ್ ಆಸ್ ಎ ಗ್ರೇವ್ ಸೋಷಿಯಲ್ ಎವಿಲ್ ಹ್ಯಾಸ್ ಬಿನ್ ಹಾಂಟಿಂಗ್ many of the civilized countries of the world, including India. The problem is becoming more and more rampant in India, especially in the urban area. There are many factors and forces causing this problem, for it are not an isolated unit. It is indeed a product of economic, social, psychological, pathological and other factors. Here is a brief analysis of the factors contributing to the problem. Economic causes. There is no doubt that poverty or economic necessity is the most important factor behind prostitution. M. Launders is of the opinion that the foundation of prostitution is hunger. Studies made by League of Nations in different countries have revealed that poverty, overcrowding and low wages are clearly contributory causes of prostitution. ಆರ್ಥಿಕ ಕಾರಣಗಳು. ಎಂ ಲ್ಯಾಂಡರ್ಸನ್ಸ್ ರವರ ಪ್ರಕಾರ ಹಸಿವೆ ವೇಶ್ಯಾವೃತ್ತಿಯ ಮೂಲ ನೆಲೆ. ಬಹಳ ಹಿಂದೆಯೇ ಲೀಗ್ ಆಫ್ ನೇಷನ್ಸ್ ಸಂಸ್ಥೆಯು ಜಗತ್ತಿನ ಬೇರೆ ಬೇರೆ ದೇಶದಲ್ಲಿ ನಡೆಸಿದ ವಿಚಾರಣೆಗಳಿಂದ ತಿಳಿದು ಬಂದಂತೆ ಬಡತನ, ಮಿತಿಮೀರಿದ ಜನಸಂದಣಿ ಮತ್ತು ಕಡಿಮೆ ವೇತನ ಇವು ವೇಶ್ಯಾವೃತ್ತಿಗೆ ಕಾರಣವಾದಂತಹ ಬಹಳ ಮುಖ್ಯವಾದ ಕಾರಣಾಂಶಗಳು ಎಂದು ಹೇಳಬಹುದು. ತಮ್ಮ ಅಧ್ಯಯನದಲ್ಲಿ ಬೋಗರ್ ರವರು ಕೂಡ ತಮ್ಮ ಅಧ್ಯಯನದಲ್ಲಿ ಈ ಅಂಶವನ್ನು ಖಚಿತಪಡಿಸಿರುವರು. ಕೌಟುಂಬಿಕ ಆರ್ಥಿಕ ದುರ್ವ್ಯವಸ್ಥೆ, ತನಗಾಗಿ ಮತ್ತು ತನ್ನವರು ಯಾರೂ ಇಲ್ಲವೆಂಬ ನಿರ್ಗತಿಕತನ ಅಥವಾ ಅನಾಥತೆ, ನಿರುದ್ಯೋಗ, ದುಡಿಯುವ ಗಂಡನ ಅಕಾಲಿಕ ಮರಣ, ತಾಯಿ ತಂದೆಯರಿಂದ ಆರ್ಥಿಕ ಸಹಾಯ ಲಭ್ಯವಿಲ್ಲದಿರುವಿಕೆ, ಬಡತನದ ಕಾರಣದಿಂದಾಗಿ ಅಗತ್ಯಕ್ಕನುಗುಣವಾಗಿ ವಸತಿ ನೆಲೆ ಲಭ್ಯವಾಗದೆ, ಹಿರಿಯರು, ಕಿರಿಯರು, ಸ್ತ್ರೀಯರು, ಪುರುಷರು ಎಂಬ ವ್ಯತ್ಯಾಸವಿಲ್ಲದೆ ಎಲ್ಲರೂ ಚಿಕ್ಕದಾದ ಮನೆಯಲ್ಲಿ ಒಟ್ಟಿಗೆ ಮಲಗಬೇಕಾದ ದುಸ್ಥಿತಿ, ಅರ್ಥಾತ್ ಖಾಸಗಿ ಜೀವನ ನಡೆಸಲು ದಂಪತಿಗಳು ಕೂಡ ಸರಿಯಾದ ಅವಕಾಶವಿಲ್ಲದಿರುವಿಕೆ, ಕಾರ್ಖಾನೆ ಕಾರ್ಯಾಲಯಗಳಲ್ಲಿ ಪ್ರೌಢ ಹೆಣ್ಣು ಮಕ್ಕಳು ಪುರುಷರೊಂದಿಗೆ ಒಟ್ಟಿಗೆ ಒಂದೇ ಕಡೆ ಉದ್ಯೋಗದಲ್ಲಿರಬೇಕಾದ ಅನಿವಾರ್ಯತೆಯು ಲೈಂಗಿಕ ಆಕರ್ಷಣೆಗೆ ಕಾರಣವಾಗಿರುವ ಸಾಧ್ಯತೆ, ಕಡಿಮೆ ವೇತನ, ಸಾಲದ ಹೊರೆ ಇವೇ ಮುಂತಾದ ಆರ್ಥಿಕ ಒತ್ತಡಗಳಿಂದಾಗಿ ವೇಶ್ಯಾವೃತ್ತಿಗೆ ಪೋಷಕವಾಗಿವೆ ಎನ್ನಬಹುದಾಗಿದೆ. It is observed that many women having no other visible means of support in order to eke out a livelihood often resort to prostitution. Most of the prostitutes come from underprivileged economic groups. Surveys conducted in 1960s revealed that poverty and lack of employment opportunities are the biggest factors causing prostitution. Over 55.4% of the prostitutes said that they took up this profession due to poverty. In a simple survey conducted by Sri Kangana in 1990s itself, it was found that 41% took up this profession because of poverty. Ms. Kamala Rao and Dr. Punekar in their survey held in Bombay found that 71% of the women took up this profession due to poverty. In addition to poverty, other economic factors such as unemployment, underage employment, unhealthy working conditions, corruption in industrial centers, sexual exploitation in workplace, immoral trafficking in women and children, etc. have also contributed to the problem in no small measure. Social causes. Various social factors such as broken homes, unsatisfactory marital life, lack of love and affection in the family,
and several others have indirectly instigated a few women to resort to prostitution. ಸಾಮಾಜಿಕ ಕಾರಣಗಳು ಬಹಳ ಮುಖ್ಯವಾಗಿ ಭಗ್ನಗೊಂಡಂತಹ ಕುಟುಂಬ, ಅತೃಪ್ತದಾಯಕವಾದ ದಾಂಪತ್ಯ ಜೀವನ, ಅತ್ತೆ ನಾದನಿಯರ ಕಾಟ, ಪ್ರೀತಿ ವಾತ್ಸಲ್ಯಗಳ ಕೊರತೆ, ವರದಕ್ಷಿಣೆಯ ಕ್ರೌರ್ಯ, ದ್ವಿಮುಖ ನೈತಿಕತೆಯ ದುಷ್ಪರಿಣಾಮ, ಬಹುಪತ್ನಿತ್ವ, ಅವಿಭಕ್ತ ಕುಟುಂಬಗಳ ಶಿಥಿಲತೆ ಇವೇ ಮುಂತಾದ ಸಾಮಾಜಿಕ ಅಂಶಗಳನ್ನು ನಾವು ಪ್ರತ್ಯಕ್ಷವಾಗಿ ಇಲ್ಲ ಪರೋಕ್ಷವಾಗಿ ಕಾರಣವಾಗಿಸಬಹುದು, ವೇಶ್ಯಾವೃತ್ತಿಗೆ ಪ್ರಚೋದನೆಯೆಂದು ಕಾರಣವಾಗಿಸಬಹುದಾಗಿದೆ. Disintegration of joint families and unhealthy home conditions. Family itself is often the starting point of prostitution. Unsatisfactory home conditions, disintegration of joint families, broken homes due to divorce or desertion of the parents, immoral character of either parents or both also breed prostitution. G.R. Scott writes, in many cases, the mother is a prostitute herself, the father is a pimp, and they send their daughters in the street with the slightest compunction, often themselves initiating her in a sexual intercourse. Lack of understanding, sympathy, and affection from the parents during childhood and adolescence, and lack of discipline, marital conflicts, and maladjustments, loose habits of the husband all play no small role in the commission of prostitution. ಅವಿಭಕ್ತ ಕುಟುಂಬಗಳು ಇಂದು ಶಿಥಿಲಗೊಳ್ಳುತ್ತಿರುವುದರಿಂದ ಅವು ನೀಡಬಹುದಾಗಿದ್ದ ರಕ್ಷಣೆಯಿಂದ ವಂಚಿತರಾದ ವೈವಾಹಿಕ ವಯಸ್ಸು ದಾಟಿದ ಅವಿವಾಹಿತ ತರುಣಿಯರು, ವಿಧವೆಯರು, ಪತಿಯ ಪ್ರೀತಿಯಿಂದ ವಂಚಿತರಾದ ಪತ್ನಿಯರು, ಪತಿಯ ಮನೆಯವರಿಂದ ತಿರಸ್ಕೃತರಾದ ಹೆಣ್ಣುಮಕ್ಕಳು ಮುಂತಾದವರಿಗೆ ಸೂಕ್ತವಾದ ರಕ್ಷಣೆ, ಭದ್ರತೆ, ಗೌರವಯುತವಾದ ಹಾಗೂ ನೆಮ್ಮದಿಯ ಜೀವನಕ್ಕೆ ಅವಕಾಶವಿಲ್ಲದಿರುವಿಕೆ ಕೆಲವು ಸ್ತ್ರೀಯರನ್ನಾದರೂ ವೇಶ್ಯಾವೃತ್ತಿಗೆ ನೂಕಿವೆ. Double standard of morality. We find double standard of sex morals for men and women in the Indian society. It requires a woman to be chaste and pure but gives free latitude to man for his sexual satisfaction. This is also responsible for lowering the position of women. The earning woman was no other way but to commit suicide or join the rank of the fallen women. Further, a girl who has illicit sex experiences because of any reason is often made to feel that she has nothing left to lose, for she has already lost all. ದಾಂಪತ್ಯ ವಿರಸ ಹಾಗೂ ವಿಚ್ಛೇದನೆಗಳುಂಟಾದ ಸಂದರ್ಭದಲ್ಲಿ ಪತಿಯೊಡನೆ ಜೀವಿಸಲಾಗದೆ, ತವರು ಮನೆಗೆ ಹೋಗಲಾರದೆ, ತಮ್ಮದೇ ಸ್ವಂತ ನೆಲೆಯಲ್ಲಿ ಕಂಡುಕೊಳ್ಳಲಾರದೆ, ಅನಿವಾರ್ಯವಾಗಿ ಎಂಬಂತೆ ವೇಶ್ಯಾವೃತ್ತಿಯ ಮೊರೆ ಹೋಗುವ ಸ್ತ್ರೀಯರು ಗಣನೀಯ ಸಂಖ್ಯೆಯಲ್ಲಿದ್ದಾರೆ. ಬಾಲ್ಯ ವಿವಾಹ ಹಾಗೂ ವಿಧವಾ ಪುನರ್ವಿವಾಹ ನಿಷೇಧಗಳಂತಹ ಸಾಮಾಜಿಕ ಪದ್ಧತಿಗಳು ವೇಶ್ಯಾವೃತ್ತಿಗೆ ಪ್ರಚೋದಕವಾದ ಸನ್ನಿವೇಶಗಳನ್ನು ಉಂಟು ಮಾಡಿವೆ. ಸಹಸ್ರಾರು ಸಂಖ್ಯೆಯಲ್ಲಿ ಇಂದು ಬಾಲ್ಯ ವಿವಾಹಗಳು ನಡೆಯುತ್ತಿವೆ. ಅವರಿಗೆ ವೈಧವ್ಯ ಪ್ರಾಪ್ತವಾಗಿ ಅವರು ಜೀವನ ಪರ್ಯಂತ ಕಣ್ಣೀರಿನಿಂದಲೇ ಕಾಲ ಹಾಕಬೇಕಾಗಿ ಬರುವುದು. ನಮ್ಮ ಸಾಮಾಜಿಕ ಪದ್ಧತಿಯಂತೆ ಬಾಲ ವಿಧವೆಯರು ತಮ್ಮ ಲೈಂಗಿಕ ಬಯಕೆಯನ್ನು ತೀರಿಸಿಕೊಳ್ಳಲು ಪುರುಷರ ಸಂಪರ್ಕ ಮಾಡಿ ಕೆಲವೊಮ್ಮೆ ಅವರಿಂದಲೇ ಶೋಷಿಸಲ್ಪಟ್ಟು ವೇಶ್ಯಾವೃತ್ತಿಗೆ ಇಳಿಯಬೇಕಾಗುವುದುಂಟು. Unhappy marital relationships. Unhappy marital relationship with the husband, sexual impotency and physical weakness or chronic disease on the part of the husband, sexual incompatibility between husband and wife, loose sex habits of the husband, etc. are also factors driving a woman to such an action. Inordinate sex desire and carving for new sex experience. Some girls have inordinate sex desire and carving for sex stimulation for its own sake. They do not bother much about sex morals, observing restraints on sex behavior, etc. Desire for thrilling sex adventure pushes a few girls to this field. It is also possible that when a girl is under the influence of alcohol, she may undergo her first sex relationship. Her continued use of immoderate alcohol may further affect her sexual proximity. Childhood assaults also initiate many into this profession. ಕೆಲವು ಸಮುದಾಯಗಳಲ್ಲಿ ವೇಶ್ಯಾವೃತ್ತಿಯು ಪರಂಪರೆಯವಾಗಿ ನಡೆದುಕೊಂಡು ಬಂದಿರುವ ಕಸುಬಾಗಿರುತ್ತದೆ. ಹೆಣ್ಣು ಮಕ್ಕಳು ವೇಶ್ಯೆ ಎಂಬ ಹಣೆಪಟ್ಟಿಗೆ ಒಳಗಾಗುವುದರಿಂದ ಅವರ ಹೆಣ್ಣು ಮಕ್ಕಳಿಗೂ ಕೂಡ ವಿವಾಹ ಮಾಡುವುದು ಕಷ್ಟವಾಗುವುದು. ಆಧುನಿಕ ಯುವಕ ಯುವತಿಯರಲ್ಲಿ ಕಾಣಬರುವ ಭೋಗಪ್ರಿಯತೆ, ಅನಿರ್ಬಂಧಿತ ಲೈಂಗಿಕ ಅಪೇಕ್ಷೆ,
ಸಮಯೋಚಿತವಲ್ಲದ ಲೈಂಗಿಕ ತೃಪ್ತಿ ಬಯಕೆ, ಅಶ್ಲೀಲ ಸಾಹಿತ್ಯಗಳಲ್ಲಿ ಹಾಗೂ ನಗ್ನ ಚಿತ್ರಗಳಲ್ಲಿ ಆಸಕ್ತಿ, ಕಾಮೋದ್ರೇಕವನ್ನು ಹೆಚ್ಚಿಸುವ ಬ್ಲೂ ಫಿಲ್ಮ್ಗಳಲ್ಲಿ ಆಸಕ್ತಿ, ಚಲನಚಿತ್ರಗಳಲ್ಲಿ ಕಾಣಬರುವ ನಾಯಕ ನಾಯಕಿಯರ ಪ್ರಣಯ ದೃಶ್ಯಗಳು ನಿಜ ಜೀವನದಲ್ಲಿಯೂ ಅನುಕರಿಸುವ ಪ್ರಯತ್ನ ಇವು ಅಪ್ರಾಪ್ತ ವಯಸ್ಸಿನಲ್ಲಿ ಲೈಂಗಿಕ ತೃಪ್ತಿ ಹೆಚ್ಚು ಹುಚ್ಚು ಹಿಡಿಯುವಂತೆ ಮಾಡಿ ವೇಶ್ಯಾವೃತ್ತಿಗೆ ಪ್ರಚೋದನೆ ನೀಡಬಲ್ಲವು. Restrictions on widow remarriage and ill treatment of daughter-in-law. In spite of legislations that is passed permitting widow remarriage, majority of the Hindu widows in India do not opt for remarriage. Because of the social disfavor, young widows who are not ready to remarry but at the same time find it difficult to live a life of chastity may fall a prey to seduction. The first instance of seduction may show her a new way of living. Dowry harassment, ill treatment of daughter-in-law either at the hands of the mother-in-law, sisters-in-law or by the husband himself are also factors responsible in driving the women to lead a life of prostitution. Social customs and practices favoring prostitution. Hindu social customs and practices are also contributory factors. The practice of dowry system makes it almost obligatory for many girls to remain as spinsters till old age. Child marriage practice still continues and young widows when forced to live a life of chastity find it hard to do so and often fall a prey of seduction. Old maidenhood and unforced widowhood is a rich ground for recruitment to the field of prostitution. The difference made between sons and daughters in many Hindu homes, the general subjugation of women are also factors conducive to prostitution. Social customs like the Devadasi system prevailing among castes in many places provide excellent opportunities for traffickers to kidnap women. Kidnapping and seducing women. Kidnap or seducing young girls under the promise of marriage, employment, etc. also contribute to the problem. Prosecutors, indecent employers, bogus lovers, characterless co-workers, strangers, friends with suspected morals all play their own conspiracy to trap young, innocent and helpless women to lead finally the life of a prostitute. Unhealthy recreation. Dangerous forms of recreation such as drinking, gambling, cabaret dances, dubious clubs, video parlors, amusement parks, sexy films, bad company, etc. may also lead to breakdown of women. Hazards of industrialization and urbanization. Rapid industrialization and urbanization have brought about the problem of housing in big cities. In Mumbai, for example, it is said that 89% of the people in the city, especially in the slum area, live in one-room tenements. In Khanapur, Nagpur, Chennai, Ahmedabad, Jabalpur, Kolkata, etc., more than 50% of the people live in a single-room tenements. Especially in the labor areas, privacy is badly affected in these areas and healthy sex relationship becomes casualty. In all industrial and commercial center, we find an inequality of sexes. This enforced separation of sex creates a need for red light areas. Thus, prostitution flourishes in industrial areas, bastis and mining areas. They help fill up a sexual void. Large cities are the hunting grounds of prostitute for customers. It is here primarily due to shortage of housing, slum living, bad and inadequate lighting, lack of healthy outlets and continued deprivation of normal family living. Balanced sex life is damaged. As Dr. Mukherjee writes, in thousands of slums of Indian industrial manhood is brutalized, womanhood dishonored and childhood poisoned, and its very source prostitution in such areas leads to an increase in spread of venereal diseases. ಭಾರತೀಯ ನೈತಿಕ ಮತ್ತು ಸಾಮಾಜಿಕ ಸ್ವಾಸ್ಥ್ಯ ಸಂಘದ ಪ್ರಕಾರ ಇವು ಜಗತ್ತಿನ ಇತರೆ ದೇಶಗಳಲ್ಲಿ ಕಾಣುವಂತೆ ಭಾರತದಲ್ಲಿ ಕೂಡ ವೇಶ್ಯಾವಾಟಿಕೆಯಂತಹ ವಾಣಿಜ್ಯ ದುಶ್ಚಟಕ್ಕೆ ಹೆಚ್ಚಳಕ್ಕೆ ಕಾರಣವಾಗಿದೆ. ಈ ಸಂಶೋಧನೆಗಳು ಹೆಣ್ಣುಗಳ ಪೂರೈಕೆಗಾಗಿ ಬೇಡಿಕೆ ಮತ್ತು ಒತ್ತಡ ವಿಪರೀತವಿರುವುದರಿಂದ ಈ ದುಶ್ಚಟ ಹೆಚ್ಚುತ್ತಲೇ ಇದೆ ಎನ್ನುವಂಥದ್ದು ನಾವು ನೋಡಬಹುದಾಗಿದೆ. ಉದಾಹರಣೆಗೆ ಮನೋದೌರ್ಬಲ್ಯ ಹಾಗೂ ಬುದ್ಧಿಮಾಂದ್ಯಗಳು ಕೂಡ ವೇಶ್ಯಾವೃತ್ತಿಗೆ ಸಹಾಯಕವಾಗುತ್ತವೆ. ಐಷಾರಾಮದ ಜೀವನವನ್ನು ಬಯಸುವ ಸಮಾಜದ ನೀತಿ ನಿಯಮಗಳ ಬಗ್ಗೆ ವಿಶೇಷ ಗೌರವವಿಲ್ಲದ ಹಾಗೂ ತಾಯ್ತಂದೆಯರ ನಿಯಂತ್ರಣಕ್ಕೆ ಬಗ್ಗದ ಕೆಲವು ಹೆಣ್ಣು ಮಕ್ಕಳು ವೇಶ್ಯಾವೃತ್ತಿಗೆ
ವಿತ್ತೀಯ ಆಕರ್ಷಣೆಗೆ ಒಳಗಾಗಬಹುದೆಂದು ಈ ಮೂಲಕ ತಿಳಿದುಬರುತ್ತದೆ. ಈ ಬಗ್ಗೆ